ಏನು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿ ಕಣಕ್ಕೆ ಇಳಿದು ಇವತ್ತು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಲೋಕಸಭಾ ಕ್ಷೇತ್ರದ ದಲಿತ ಚಳುವಳಿಗಳು, ಹಿಂದುಳಿದ ವರ್ಗದ ಜನರು ಮತ್ತು ಅಲ್ಪಸಂಖ್ಯಾತರು ಇವತ್ತು ನನಗೆ ಬೆಂಬಲವನ್ನು ಕೊಟ್ಟು ಪ್ರೀತಿಯಿಂದ ನನ್ನನ್ನು ಕರ್ಕೊಳ್ತಾ ಇದ್ದಾರೆ. ಸೊ ಎಲ್ಲ ಯಾವುದೇ ಕಡೆ ಹೋದ್ರೂ ಅವರು ನನ್ನನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಸ್ವಾಗತವನ್ನು ಮಾಡ್ತಾ ಬರಮಾಡಿಕೊಂಡು ನಿಮಗೆ ಬೆಂಬಲವನ್ನು ಕೊಡ್ತೀವಿ, VCK ಪಕ್ಷದ ನೇತೃತ್ವದಲ್ಲಿ ನಾವು ಸಹ ನಿಮ್ಮೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡ್ತೇವೆ ಅಂತೇಳಿ ಅವರು ಪ್ರಾಮಿಸನ್ನು ಮಾಡೋದ್ರ ಮೂಲಕ ಮತ್ತು ನಮಗೆ ಮತವನ್ನು ಕೊಡಿಸುವಂಥ ಕೆಲಸಕ್ಕೆ ಅವರೆಲ್ಲರೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಭಾಗದ VCK ಪಕ್ಷದ ಒಂದು ಚಿಂತನೆಗಳನ್ನು, ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಜನರ ಮಧ್ಯೆ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿ ಮತ್ತು ನಾವು ಬಂದಿದ್ದೇವೆ ಕಣಕ್ಕೆ. ಸೊ ಈ ಲೋಕಸಭಾದ ಜನರು ನಮಗೆ ಬೆಂಬಲಿಸಬೇಕಂತೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ಕೊಂಡು, ಪ್ರಣಾಳಿಕೆ ಏನಿದೆ ಸರ್? ನಮ್ಮ ಪ್ರಣಾಳಿಕೆ ಈ ಲೋಕಸಭಾ ಕ್ಷೇತ್ರದ ಏನು ವಿದ್ಯಾವಂತ ನಿರುದ್ಯೋಗಿಗಳಿಗೆ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡೋದು, ಮತ್ತು ಈ ಲೋಕಸಭಾ ಕ್ಷೇತ್ರದ ರೈತಾಪಿ ಕುಟುಂಬಗಳ ಸಮಸ್ಯೆಗಳನ್ನು ಬಗೆಹರಿಸೋ ಕಡೆ ಮತ್ತು ರೈತರ ರಕ್ಷಣೆ ಮಾಡುವ ಒಂದು ಕೆಲಸವನ್ನು ಮಾಡುವಂಥದ್ದು, ಮತ್ತು ಈ ಲೋಕಸಭಾ ಕ್ಷೇತ್ರದ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಆದ್ಯತೆಯನ್ನು ಕೊಟ್ಟು ಅವರುಗಳಿಗೆ ಹೆಚ್ಚು ಒತ್ತನ್ನು ನೀಡಿ ಅವರ ಏಳಿಗೆಯನ್ನು ಕಾಯುವಂಥ ಒಂದು ಪ್ರಣಾಳಿಕೆಯನ್ನು ನಾವು ಬಿಟ್ಟಿದ್ದೀವಿ. ಜೊತೆಗೆ ಈ ಲೋಕಸಭಾ ಕ್ಷೇತ್ರದ ನೀರಾವರಿ ಸಮಸ್ಯೆಗಳನ್ನು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸಿ ಸಾಮಾಜಿಕವಾಗಿ ಸಮಾನತೆಯ ಸಮಾಜವನ್ನಾಗಿಸುವುದು ನಮ್ಮ ಉದ್ದೇಶವಾಗಿದೆ. ಪ್ರಚಾರದ ವೇಳೆಯಲ್ಲಿ ಸಾರ್ವಜನಿಕರು ತುಂಬ ಅದ್ಭುತವಾಗಿ ನಮ್ಮ ಪಕ್ಷ ಬಂದಿರೋದಕ್ಕೆ ತುಂಬ ಸಂತೋಷದಿಂದ, ನಾವು ಇಷ್ಟು ದಿನ ನಮ್ಮ ಕಡೆ ಈ ಪಕ್ಷ ಇರಲಿಲ್ಲ, ಆದರೆ ನಮಗೆ ಗಡಿ ನಮ್ಮ ಈ ಕೋಲಾರ ಕ್ಷೇತ್ರಕ್ಕೆ ತಮಿಳುನಾಡು ಗಡಿ, ಆದರೆ ಗಡಿ ಪಕ್ಕದಲ್ಲೇ ಇರ್ತಕ್ಕಂಥ ತಮಿಳುನಾಡಿನಾದ್ಯಂತ ಇಡೀ ಈ ಪಕ್ಷ ಒಂದು ಬೃಹತ್ ಮಟ್ಟಕ್ಕೆ ಬೆಳೆದಿದೆ ಮತ್ತು ಅವರ ನಾಯಕತ್ವದ ವರ್ಚಸ್ಸು ಮತ್ತು ಅವರ ಚಿಂತನೆಗಳು ಇಡೀ ಜನ ಕೊಂಡಾಡ್ತಿದ್ದಾರೆ. ಆ ಒಂದು ನಾಯಕತ್ವ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ವಿ. ಅವರ ನಾಯಕತ್ವದ ಅಡಿಯಲ್ಲಿ ನೀವು ಒಬ್ಬ ಅಭ್ಯರ್ಥಿಯಾಗಿ ಬಂದಿದ್ದೀರಾ, ನಿಮಗೆ ನಾವು ಬೆಂಬಲವನ್ನು ನೀಡ್ತೇವೆ, ನಿಮಗೆ ಬೆಂಬಲ ಕೊಟ್ಟು ಜಯಶೀಲರನ್ನಾಗಿ ಮಾಡ್ತೇವೆ ಅಂತೇಳಿ ಈ ಲೋಕಸಭಾ ಕ್ಷೇತ್ರದ ಜನರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಮೂಲಕ ಖುಷಿ ಹಂಚ್ಕೊಳ್ತಿದ್ದಾರೆ. ಸಾರ್ವಜನಿಕರಿಗೆ ಏನು ಹೇಳಿ ನೀವು ಮತಯಾಚನೆ ಮಾಡ್ತಾ ಇದ್ದೀರಾ ಸರ್? ಸಾರ್ವಜನಿಕರಿಗೆ ಈಗಾಗಲೇ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಅವರ ಮುಂದಿಟ್ಟು ಮತ್ತು ಈ ಲೋಕಸಭಾ ಕ್ಷೇತ್ರದ ಸರ್ವ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ಉದ್ದೇಶದೊಂದಿಗೆ ಮತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಇಲ್ಲವಾಗಿಸುವಂಥ ಕೆಲಸ ಮಾಡಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಗೆ ನಿಮ್ಮ ಜೊತೆ ನಾವು ನಿಲ್ತೇವೆ, ನಮ್ಮ ಪಕ್ಷ ಇದೆ, ನಮ್ಮ ಪಕ್ಷದ ಸಿದ್ಧಾಂತ ನಿಮ್ಮೊಟ್ಟಿಗೆ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ನಾನು ಮಾತನ್ನು ಹೇಳೋದ್ರ ಮೂಲಕ ನಾನು ಅವರ ಹತ್ರ ಮತಯಾಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಕಾರ್ಯವನ್ನು ಮೆಚ್ಚಿ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆ ನಿಮಗೆ ಬೆಂಬಲ ನೀಡಿದೆ ಸರ್. ಆ ಸಂಘಟನೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಆ ಸಂಘಟನೆಗೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಇವತ್ತು ನಿಜವಾದ ಅಂಬೇಡ್ಕರ್ ಆಶಯವನ್ನು ಇಟ್ಕೊಂಡು ಇವತ್ತು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಆಸೆ ಪಟ್ಟಂಥ ಒಂದು ಮಾರ್ಗದಲ್ಲಿ ಇವತ್ತು ಯುವಕರ್ವಾದಿಗಳೇ ಇವತ್ತು ಅಂಥ ವಾದಿಯಾಗಿ ಏನು ರಾಜಕೀಯ ಚಳವಳಿಯನ್ನು ನಡೆಸ್ತಾ ಇದ್ದಾರೆ, ಅವರ ನೇತೃತ್ವದಲ್ಲಿ ನೀವು ಸಹ ನಾಯಕರುಗಳಾಗಿ ಬೆಳೀರಿ. ಇನ್ನಷ್ಟು ನೀವು ಈ ಸಮಾಜವನ್ನು ಉತ್ತಮ ಸಮಾಜವನ್ನಾಗಿ ಕಟ್ಟಲಿಕ್ಕೆ ರಾಜಕೀಯ ಅಧಿಕಾರದ ಗದ್ದುಗೆಯ ಕಡೆ ನೀವು ಸಾಗಬೇಕಂತೇಳಿ ನಾನು ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕರಪತ್ರದ ಸಂಖ್ಯೆ ಅದರಲ್ಲಿ ಹೇಳಿ ಸರ್. ನನ್ನ ಕ್ರಮ ಸಂಖ್ಯೆ 9, ನನ್ನ ಗುರುತು ಮಡಿಕೆ ಗುರುತು, ನನ್ನ ಪಕ್ಷ VCK ಪಕ್ಷ, ನನ್ನ ಹೆಸರು MC ಹಳ್ಳಿ ವೇಣು ಅಂತ. ದಯಮಾಡಿ ನನ್ನ ಕ್ರಮ ಸಂಖ್ಯೆ 9 ನನ್ನ ಮಡಿಕೆ ಗುರುತಿಗೆ ಮತ ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಂತೇಳಿ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕ್ಷೇತ್ರದಲ್ಲಿ ನಿಮ್ಮ VKC ಪ್ರಚಾರ ಮಾಡ್ತಾ ಇದ್ದೀರಾ, ಟೋಟಲಿ ಆಗಿ ಜಿಲ್ಲೆಯಾದ್ಯಂತ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಖಂಡಿತ ಇವತ್ತು ದಿನ ಏನು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಕಲ್ಪಿಸ್ಕೊಟ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಕೇಳಿರುವಂತಹ ಪ್ರಶ್ನೆ ಸಣ್ಣದಲ್ಲ, ಯಾಕಂದರೆ ಜನಗಳಿಗೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಏನು ನಡೆಯುತ್ತಿದೆ, ಸಮಾನತೆ ಅಂದ್ರೇನು, ಜಾಗೃತಿ ಅಂದ್ರೇನು, ಸಮನ್ವಯತೆ ಅಂದ್ರೇನು,
ಸರ್ವಮತ ಎಂದರೇನು ಇದನ್ನು ತಿಳಿಸ್ಕೊಡೋದೇ ಪತ್ರಿಕಾ ಮಾಧ್ಯಮದ ಗೋಷ್ಠಿ. ನಿಮ್ಮ ಮೂಲಕನೇ ಪ್ರತಿಯೊಂದು ಪ್ರಜೆಗೂ ನ್ಯಾಯ ಒದಗಿಸೋದಕ್ಕೆ ಕಾರಣ. ಈ ನಿಟ್ಟಿನಲ್ಲಿ ನೀವು ಕೇಳಿರೋ ಪ್ರಶ್ನೆ ತುಂಬ ತಾಲೂಕುಗಳಲ್ಲಿ ಆಲ್ರೆಡಿ 8 ತಾಲೂಕುಗಳಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 8 ತಾಲೂಕು ಇದ್ದಾವೆ. 8 ತಾಲೂಕುಗಳಿಗೆ ನಾವು ಆಲ್ರೆಡಿ ಭೇಟಿ ಮಾಡಿದ್ದೀವಿ. ಜನರ ಮಾತು ಒಂದೇ, ಏನೆಂದರೆ ಇಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಮುಂದಿಟ್ಟುಕೊಂಡು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅನ್ಯಾಯವನ್ನು ಅಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಅಂಬೇಡ್ಕರ್ ವಾದಿಗಳು ಸುಮಾರು ಜನ ಹುಟ್ಟುಕೊಂಡಿದ್ದಾರೆ. ಇಂಥವರನ್ನು ನಾವು ಯಾವುದೇ ಕಾರಣಕ್ಕೂ ದೂರ ಅಂತೂ ಮಾಡೋದಿಲ್ಲ. ಅವರಲ್ಲೂ ಸಹ, ಆ ಭ್ರಷ್ಟರಲ್ಲೂ ಸಹ ಪ್ರಜ್ಞಾವಂತರನ್ನು ಮಾಡಿಸಬೇಕು. ಒಳ್ಳೆಯ ದಾರಿ ಕಡೆ, ಸಂವಿಧಾನದ ಕಾಯ್ದೆಗಳ ಕಡೆ, ಒಳ್ಳೆಯ ರಾಜಕೀಯ ನಾಯಕರಾಗಿ, ಒಳ್ಳೆಯ ಅಧಿಕಾರಿಗಳಾಗಿ ಅಂಥವ್ರನ್ನು ಕೂಡ ಬದಲಾಯಿಸಬೇಕನ್ನೋದೇ ನಮ್ಮ VCK ಪಾರ್ಟಿಯ ಒಂದು ಮಹಾನ್ ಗುರಿಯಾಗಿರೋದ್ರಿಂದ ಜನಗಳು ನೀವು ಬಂದಿರೋದು ತುಂಬ ಉತ್ತಮವಾದ ಒಂದು ಕೆಲಸವಾಗಿದೆ. ನಿಮ್ಮ ಪಕ್ಷ ಈ ಕೋಲಾರ ಬಡಜನರಿಗೆ ತುಂಬ ಅವಶ್ಯಕತೆ ಇದೆ. ಸುಮಾರು ಬಾರಿ ನಾವು ಈ ಪಕ್ಷನ ತಮಿಳುನಾಡಲ್ಲಿ ನೋಡಿದ್ದೀವಿ. ಎಷ್ಟೋ ಜನ ನಮ್ಮ ಡಾಕ್ಟರ್ ತೋಳ್ ತಿರುಮಾವಲ ಅಣ್ಣನವರಿಗೆ ವಾಲೆ ಬಿಚ್ಚಿಕೊಟ್ಟು ತನ್ನ ಸ್ವಂತ ಜೋಪಲ್ಲಿರೋ ದುಡ್ಡುಗಳನ್ನು ಕೊಟ್ಟು ಪಕ್ಷನ ಮುಂದೆ ನಡೆಸೋದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಕೂಡ ಕೋಲಾರ ಜಿಲ್ಲೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ತಮಿಳುನಾಡಲ್ಲಿ ಮಾಡಿರುವಂತಹ ಅಭಿವೃದ್ಧಿಗಳನ್ನು ನೋಡ್ತಾ ಇದ್ದರೆ ನಾವ್ಯಾಕೆ ಇನ್ನೇ ಹಿಂದಿದ್ದೀವಿ? ನಾವ್ಯಾಕೆ ದ್ರಾವಿಡರಾಗಿ, ಈ ಮೂಲದ ನಿವಾಸಿಗಳಾಗಿ, ಹೋರಾಟಗಾರರಾಗಿ, ಚಿಂತಕರಾಗಿ ನಾವು ಪ್ರಬಲರಾಗಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ. ಆದರೂ ಸಹ ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದೇವೆ. 60% ಎಂಬುದು ಬರೀ ಹಿಂದುಳಿದ ವರ್ಗದವರು ಹೇಳ್ಕೊಳ್ಳೋಕ್ಕೆ ಆಗಿದೆ ಹೊರತು ಅದರಿಂದ ಯಾವುದೇ ರೀತಿ ರಾಜಕೀಯದಲ್ಲಾಗಲಿ, ಆರ್ಥಿಕತವಾಗಲಿ, ಸೌಲಭ್ಯಗಳಾಗಲಿ ನಮಗೆ ದೊರಕ್ತಿಲ್ಲ. ಇನ್ನು ಮುಂದೆ VCK ಪಾರ್ಟಿ ಹಿಂದೆ ಬರ್ತೀವಿ. ಇದರಿಂದ ನಮಗೆ ಈ ಒಂದು ಅನ್ಯಾಯದ ಪರವಾಗಿ ಮತ್ತು ಭ್ರಷ್ಟರ ಪರವಾಗಿ ನ್ಯಾಯ ಸಿಗುತ್ತೆ ಎಂಬ ಒಂದು ನಂಬಿಕೆ ನಮಗಿದೆ. ಖಂಡಿತ ಈಗಲೂ ಸಹ 3-4 ತಾಲೂಕುಗಳಲ್ಲಿ ಪ್ರೆಸ್ ಮೀಟ್ ಆಲ್ರೆಡಿ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ತಾಲೂಕಿಗೂ ಹೋಗಿ ನಮ್ಮ ವಿಚಾರಗಳನ್ನು ಮುಟ್ಟಿಸ್ತೀವಿ. ಜನ ಬೆಂಬಲ ಕೂಡ ತುಂಬ ಅದ್ಭುತವಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ನಾನು ಮುಂದಿನ ದಿನಗಳು ಕೂಡ ತಿಳಿಸ್ಕೊಡ್ತೀನಿ. VKC ಪಕ್ಷ ರಾಜಕೀಯ ಮೂಲ ನಮ್ಮದು ಬಂದು ಹೋರಾಟಕ್ಕೆ ಸೀಮಿತವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳನ್ನು ಕಂಡು, ಬಡಜನರ ಮೇಲೆ ದೌರ್ಜನ್ಯಗಳನ್ನು ಕಂಡು, ನಡೆಯುತ್ತಿರುವಂಥ ಅಕ್ರಮಗಳ ಕಂಡು ನಮ್ಮ VCK ಪಕ್ಷ ರಾಜಕೀಯವಾಗಿ ಪ್ರಬಲರಾಗಿ ರಾಜ್ಯದಲ್ಲಿ, ರಾಜಸ್ಥಾನಗಳಲ್ಲಿ, ಲೋಕಸಭೆಗಳಲ್ಲಿ, ವಿಧಾನಸಭೆಗಳಲ್ಲಿ ಒಂದು ಸ್ಥಾನವನ್ನು ತೆಗೆದುಕೊಂಡು ಅಲ್ಲಿ ನಡೆಯುವಂತಹ ಅನ್ಯಾಯಗಳನ್ನು ಮಟ್ಟ ಹಾಕಿ ಅಧಿಕಾರಿಗಳ ರೂಪದಲ್ಲಿ ಮಟ್ಟ ಹಾಕಬೇಕಂತೇಳಿ ನಾವು ಗುರಿಯನ್ನಿಟ್ಟಿದ್ದೀವಿ. ಮುಂದೆ ರಾಜಕೀಯವಾಗಿಯೂ ಕೂಡ ಇರುತ್ತೆ, ಪಕ್ಷದ ಒಂದು ಚಳುವಳಿಯಾಗಿ ಕೂಡ ಇರುತ್ತೆ. ಎರಡಕ್ಕೂ ನಾವು ಸಮನ್ವಯವನ್ನು ನೀಡಬೇಕು. ಅದೇ ಸಮಾನತೆ ಎಂದರೆ ಎರಡಕ್ಕೂ ನಾವು ಒಂದೇ ಒಂದು ಮನವಿ ಮಾಡ್ತೇವೆ. ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬೆಳೆಸ್ತಾ ಇದೆ. ಖಂಡಿತ ಆಲ್ರೆಡಿ ಬೆಳೆದಿದೆ, ಬಟ್ ನಾವಿನ್ನೂ ಪ್ರಚಾರಗಳಿಗೆ ಬಂದಿಲ್ಲ. ಯಾಕಂದರೆ ನಮ್ಮದೇ ಆ ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರೆ. ಅವರೆಲ್ಲ ಒಂದು ಮಾತುಕತೆ ಮುಂದುವರಿಸಿದ ಮೇಲೆ ಅವರ ಒಂದು ಆಲೋಚನೆಗಳು ಯಾವ ರೀತಿ ಇದೆ ಎಲ್ಲ ನಾವು ತಿಳ್ಕೊಂಡು ಇವತ್ತಿನ ದಿನದಿಂದ ನಾವು ಮುಂದುವರಿಸಿದ್ದೀವಿ. ಸಣ್ಣ ಪುಟ್ಟ ಕೆಲಸಗಳು ಆಲ್ರೆಡಿ 3-4 ತಿಂಗಳಿಂದ ನಾವು ಆಲ್ರೆಡಿ ಎಲ್ಲ ತಾಲೂಕುಗಳಲ್ಲಿ ಮಾಡ್ಕೊ ಬಂದಿದ್ದೀವಿ. ಇನ್ನೇನು ರಾಜಕೀಯದ ಈ ಬೆಂಬಲಗಳನ್ನು ಮತ್ತು ಈ ಒಲವುಗಳನ್ನು ಮೂಡಿಸಬೇಕಂತೇಳಿ ಈಗ ಆಲ್ರೆಡಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಬಂದು ವಿಚಾರಗಳನ್ನು ಮುಟ್ಟಿಸ್ತಾ ಇದ್ದೀವಿ.